ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ರಾಮನವಮಿ ನೈವೇದ್ಯ ಪ್ರಸಾದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಕೋಸಂಬರಿ, ಪಾನಕ ಮತ್ತು ನೀರು ಮಜ್ಜಿಗೆ ನಮ್ಮ ಕಡೆ ಸ್ಪೆಷಲ್ಲಾಗಿ ಮಾಡ್ತೀವಿ ರಾಮನವಮಿ ದಿನಕ್ಕೆ. ನಿಮ್ಮ ಕಡೆ ಏನು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ದೇಹಕ್ಕೆ ತಂಪಾದಂಥ ಕೋಸಂಬರಿ ಮತ್ತು ಬಾಯಾರಿಕೆ ದಣವಾರಿಸೋಂಥ ಪಾನಕ ಮತ್ತು ನೀರು ಮಜ್ಜಿಗೆ ರಾಮನಿಗೆ ನೈವೇದ್ಯ. ಹಾಗೆ ಹೇಳ್ಕೊಡ್ತೀನಿ ಈಸಿಯಾಗಿ. ಯಾರೆಲ್ಲ ನನ್ನ ಚಾನಲಾಗಿ ನೋಡ್ತೀವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತಂತೂ ಮರಿಬೇಡಿ. ಅದಕ್ಕೆ ನಾನು ನೆನೆಸಿಟ್ಟಿರೋ ಅಂಥ ಹೆಸರು ಬೇಳೆನ 1-2 ಗಂಟೆ ನೆನೆಸಿಟ್ಟಿರ್ತೀನಿ. ಅದನ್ನು ತೊಳೆದು ಒಂದು ಕಡೆ ಇಡೋಣ. ನಂತರ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ, 1 ಬೌಲಷ್ಟು ಕ್ಯಾರೆಟ್ ತುರಿ, ಸಣ್ಣಗೆ ಇಟ್ಕೊಂಡಿರೋಂಥ ಸೌತೆಕಾಯಿ, ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ, ಉಪ್ಪು. ನಂತರ ನೀರನ್ನು ಬಗ್ಗಿಸಿ ಅದೇ ಮಿಕ್ಸಿಂಗ್ ಬೌಲಿಗೆ ಕ್ಯಾರೆಟು, ಸೌತೆಕಾಯಿ ಮತ್ತು ತೆಂಗಿನಕಾಯಿ, ನಾನು ಸ್ವಲ್ಪ ಜಾಸ್ತಿ ಆಗ್ತಿಲ್ಲ ಬೇಗ ಹಾಳಾಗುತ್ತೆ ಅಂತೇಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿ ಬೇಕಾದರೆ ಮೆಣಸಿನ ಪುಡಿನೂ ಹಾಕೋಬೋದು. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕಿದ್ರೆ ಕೋಸಂಬರಿ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ಮತ್ತು ಮಿಕ್ಸ್ ಮಾಡಿ ನಿಂಬೆ ರಸ ಹಾಕಿ ಕೋಸಂಬರಿ ರೆಡಿ ಆಗುತ್ತೆ. ನಂತರ ಅದಕ್ಕೆ ಪಾನಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಪಾನಕಕ್ಕೇನಿಲ್ಲ, 1 ಬೆಲ್ಲ ಮತ್ತು 2 ಏಲಕ್ಕಿ ಆದರೆ ಸಾಕು. ನೋಡಿ, ಬೆಲ್ಲದ ನೀರು ಆಗಲೇ ಕರಗಿಸಿ ಇಟ್ಕೊಂಡಿದ್ದೀನಿ. 1 ಬೆಲ್ಲಕ್ಕೆ ಇಷ್ಟು ನೀರು ಹಾಕಿದ್ರೆ ಸಾಕು. ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕೋಬೋದು. ನಂತರ ಒಂದು ಸ್ಟೇನಲ್ಲಿ ಸೋಸ್ಕೊಂಬಿಡೋಣ, ಏನಾದರೂ ಕಲ್ಗಿಲ್ಲಿರುತ್ತೆ ಬೆಲ್ಲದಲ್ಲಿ ಅಂತೇಳಿ. ಸೋಸಿಟ್ಕೊಂಡಂಥ ಬೆಲ್ಲದ ನೀರಿಗೆ ಏಲಕ್ಕಿ ಪೌಡ್ರ್ ಹಾಕಿ ಸ್ವಲ್ಪ ತುಳಸಿ ದಳಗಳನ್ನ ಹಾಕಿದ್ರೆ ತೊಳೆದಿಟ್ಕೊಂಡು ನಿಮಗೆ ಬೆಲ್ಲದ ಪಾನಕ ರೆಡಿಯಾಗಿದೆ. ನಮ್ಮ ಕಡೆ ಇಷ್ಟೇ ಕಣ್ರಿ, ಬೆಲ್ಲದ ಪಾನಕನೇ ನೈವೇದ್ಯಕ್ಕೆ ಇಡ್ತೀವಿ. ನೀವು ಏನು ಮಾಡ್ತೀರಾ ಅಂತ ತಿಳಿಸ್ಕೊಡಿ. ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಈ ಬೇಸಿಗೆಗೆ ಬೆಲ್ಲದ ಪಾನಕ. ನೆಕ್ಸ್ಟ್ ನೀರು ಮಜ್ಜಿಗೆಗೆ ಮೊಸರನ್ನ ಹಾಕಿ ಒಂದು ಬೀಟರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಿಮಗೆ ನೀರು ಮಜ್ಜಿಗೆ ಅಂದಾಗಲೇ ಗೊತ್ತಾಗುತ್ತೆ ಎಷ್ಟು ನೀರನ್ನು ಆ್ಯಡ್ ಮಾಡಬೇಕು ಅಂತ. ಅಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೀರು ಮಜ್ಜಿಗೆ ರೆಡಿ ಆಯಿತು. ನಂತರ ನೈವೇದ್ಯಕ್ಕೆ ಒಂದು ಬೌಲ್ಗೆ ಎಲ್ಲದನ್ನು ಹಾಕಿ ನಮ್ಮ ರಾಮ ನೈವೇದ್ಯಕ್ಕೆ ಇಡಿ. ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ ರೆಡಿ ಆಯಿತು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಎಲ್ಲರಿಗೂ ರಾಮ ನವಮಿಯ ಶುಭಾಶಯಗಳು. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.